ಬಸವಣ್ಣ ಅವರ ಮನೆಗೆ ಹೋಗೋಣ ಬನ್ನಿ. ಬಸವನ್ ಬಾಗೇವಾಡಿ ಒಳಗಡೆ ಬಸವಣ್ಣ ಅವ್ರದ ದೇವಸ್ಥಾನ ನೋಡಿದ್ವಿ. ಇವತ್ ಅವ್ರ ಮನಿ ಹೆಂಗಿತ್ತಂತ ನೋಡೋಣ ಬರ್ರಿ. ಭಾಳ ಜನಾಗ ಈ ಮನಿ ಗೊತ್ತಿಲ್ಲ, ನನ್ಗೂ ಗೊತ್ತಿರ್ಲಿಲ್ಲ. ಈಸಿಲಿ ಮ್ಯಾಪ್ ನಾಗ ಲೊಕೇಶನ್ ಹಾಕಿದ್ರನು ಇಲ್ಲ ಜನರಿಗೆ ಯಾರಿಗಾದ್ರೂ ಕೇಳಿದ್ರನು ಅವ್ರು ನಿಮಗೆ ಡೈರೆಕ್ಷನ್ ಹೇಳ್ಬಿಡ್ತಾರೆ. ಮನಿ ಒಳಗಡೆ ಫುಲ್ ಡೀಟೇಲ್ ಆಗಿ ಬಸವಣ್ಣ ಅವ್ರದ್ದು ವಚನಗಳು, ಅವ್ರು ಹೆಂಗ್ ಹುಟ್ಟಿದ್ರು, ಅವ್ರ ಗುರುಗಳು ಯಾರು, ಅವ್ರ ತಾಯಿ ಅವ್ರನ್ನ ಎತ್ಕೊಂಡಿದ್ದು, ಅವ್ರ ಚಿಕ್ಕವರಿದ್ದಾಗ ಎಲ್ ಕಲ್ತ್ರು, ಇನ್ ಡೀಟೇಲ್ ಒಳಗಡೆ ಅವ್ರ ಬಗ್ಗೆ ಅವ್ರ ಹಿಸ್ಟ್ರಿಯನ್ನ ವಚನಗಳ ಮೂಲಕ, ಚಿತ್ರಗಳ ಮೂಲಕ ನಮ್ಗೆಲ್ಲಾರ್ಗೂ ತಿಳಿಸ್ಲಿಕ್ಕೆ ಟ್ರೈ ಮಾಡಿದಾರೆ. ಫುಲ್ ಪ್ರಶಾಂತವಾಗಿರೋ ಈ ಮನೆ ಒಳಗಡೆ ಬಂದ ತೃಪ್ತಿ ತಂತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆಯ ಮುದ್ದಿನ ಮಗ ಬಸವಣ್ಣ. ಇವ್ರು ಬ್ರಾಹ್ಮಣರಾಗಿದ್ರು. ಬಸವಣ್ಣನವರು ಬಿಜ್ಜಳರಾಜನ ಮಂತ್ರಿಯಾಗಿ ಕೆಲಸನೂ ಮಾಡಿದ್ರು. ಅದಾದ್ಮೇಲೆ ಸಮಾಜ ಸುಧಾರಕರಾದ ಬಸವಣ್ಣನವರು ವರ್ಣ ಪದ್ಧತಿ, ಜಾತ್ಯತೀತ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದ್ರು. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವ್ರು ಫುಲ್ ಗ್ರಾನೈಟ್ ಅದೇ ಯೂಸ್ ಮಾಡ್ಯಾರ, ಕಲ್ಲಿಂದೇ ಫುಲ್ ಕಾಲಮ್ಸ್ ನೋಡ್ರಿ, ಮಸ್ತ್ ಇದಲ್ಲ. ಡೆಫಿನೆಟ್ಲಿ ನೀವು ಬಂದು ವಿಸಿಟ್ ಮಾಡ್ರಿ. ಕನ್ಸ್ಟ್ರಕ್ಷನ್ ಅಂತ ಜಬರ್ದಸ್ತ್ ಐತಿ. ಸಿವಿಲ್ ಇಂಜಿನಿಯರ್ಸ್ ಯಾರಾದ್ರೂ ಇದ್ರ ಬರ್ರಿ, ವಿಸಿಟ್ ಮಾಡ್ರಿ. ಹಳಿ ಕಾಲದ ಈಗಿನ ಕಾಲದ ಕನ್ಸ್ಟ್ರಕ್ಷನ್ ಹೆಂಗೈತೆ ಅನ್ನೋದು ನೋಡಿ ತಿಳ್ಕೊರಿ. ಬಸವಣ್ಣ ಅವರು ಕೂಡಲ ಸಂಗಮ ಒಳಗಡೆ ಆಯ್ಕೆ ಆದ್ರು. ಹೆಚ್ಚಿನ ಮಾಹಿತಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ಬರ್ರಿ ಅಲ್ಲಿ ನೋಡೋಣ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಿರ್ತಾವ, ಫಾಲೋ ಮಾಡೋದ್ ನೆನಪು ಮರ್ಬೇಡ್ರಿ. ನಮಸ್ಕಾರ.